ಶಾಂತಿ. ನಿಮ್ಮೊಬ್ರು ಕಡೆಯಿಂದನೇ ಇಷ್ಟೆಲ್ಲ ತಪ್ಪಾಗಿರೋದು. ಹಾಗಂದ್ರೆ ನಮ್ಮೂರೇ ಅಷ್ಟೊಂದು ಮುದ್ದಾದ ಹುಡುಗಿ ಮಾತ್ ಬರೋದಿಲ್ಲ ಅಷ್ಟೇ, ಹಾಗಂತ ದುಡ್ಡಿನ ಆಸೆಗೆ ಈ ತರ ಏನ್ರಿ ಮದುವೆ ಮಾಡ್ಕೊಡೋದು? ಅದು ದೋಷ ಇದೆ ಅಂತ ಗೊತ್ತಿದ್ಮೇಲೂ ದೇವ್ರ ದಯೆ ಹಾಗೇನೂ ಆಗ್ಲಿಲ್ಲ. ಆದ್ರೆ ನೀವೇನ್ ಅನ್ಕೊಂಡಿದ್ರಿ? ಈ ಮದುವೆ ಮಾಡ್ಕೊಟ್ರೆ ಅವಳ ಪ್ರಾಣಕ್ಕೇನಾದ್ರೂ ಆಗತ್ತೆ, ಆಗ ಪೀಡೆ ತೊಲಗುತ್ತೆ ಅಂತನಾ? ಅಯ್ಯೋ ಹಾಗೆಲ್ಲ ಹೇಳ್ಬಿಡಿ ಅಮ್ಮೋರೆ. ಮತ್ತೇನ್ ಹೇಳ್ಬೇಕ್ರಿ, ಈಗಿನ ಕಾಲದಲ್ಲಿ ಎಂತ ಸಮಸ್ಯೆ ಇದ್ರೂ ಸ್ವಲ್ಪ ಕಷ್ಟಪಟ್ರೆ ಸಾಕು, ಸುಖವಾದ ಸಂಸಾರ ನಡ್ಸ್ಕೊಂಡು ಹೋಗ್ಬೋದು. ನಾವು ಬಡವರು, ಅವಳನ್ನ ಒಳ್ಳೆ ಡಾಕ್ಟರ್ ತೋರಿಸೋ ಖರ್ಚು, ಒಳ್ಳೆ ಗಂಡನ್ ನೋಡಿ ಮದುವೆ ಮಾಡ್ಕೊಡೋ ಖರ್ಚಿನ ಬರ್ಸೋಷ್ಟು ಶಕ್ತಿ ನಮ್ಮಲ್ಲಿಲ್ಲ ತಾಯಿ. ಯಾವ ಥರದಲ್ಲಾದ್ರೂ ಸಹಾಯ ಮಾಡಿದ್ರೆ ಬದುಕೊಳ್ತಾ ಇದ್ವಿ. ಸರಿ, ನಿಮ್ಮನ್ನಲ್ಲ, ನಿಮ್ ಮಗಳ ಮುಖ ನೋಡಿದ್ರೆ ಏನಾದ್ರೂ ಮಾಡ್ಲೇಬೇಕು ಅಂತ ಅನ್ಸ್ತದೆ. ನಾಳೆ ಬೆಳಗ್ಗೆನೆ ನಿಮ್ ಮಗಳಿಗೆ ನನ್ನನ್ನು ನೋಡ್ಬೇಕು ಅಂತ ಹೇಳಿ. ಸರಿ ಅಮ್ಮ, ಅಷ್ಟು ಮಾಡಿ ನಿಮ್ ಹೆಸರು ಹೇಳ್ಕೊಂಡು ನಾವು ಹೇಗೋ ಬದುಕೋತೀವಿ. ಅಯ್ಯೋ, ನಾನು ಆಗ್ಲೇ ಸಹಾಯ ಮಾಡೇ ಬಿಟ್ಟೆ ಅನ್ನಂಗ್ ಮಾತಾಡ್ತಿದ್ರಲ್ಲ ನೀವು. ನಿಮ್ ಮಗಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ತೀನಿ. ಆಗಲ್ಲವ, ಹತ್ತಾಗಲ್ಲ, 5 ಇಟ್ಕೋ. ಅಲ್ಲ, ನಾನೇ ಎಷ್ಟೋ ಜನಕ್ಕೆ 7 ಕೆರೆ ನೀರು ಕುಡಿಸಿದ್ದೀನಿ, ನೀನ್ ನನಗೆ ಚೊಂಬು ತುಂಬ ಕಾವೇರಿ ನೀರು ಕುಡಿಸ್ಬಿಟ್ಟಲ್ಲೇ ತಾಯಿ. ಏನ್ ಮಾಡೋದು? ಸಣ್ಣ ಪುಟ್ಟ ನಾಟಕ ಆಡೋ ನಿಮ್ಗೆ ಇಷ್ಟು ದುರಾಲೋಚನೆ ಇರ್ಬೇಕಾದ್ರೆ ಇನ್ನು ದಿನ ಬೆಳಗಾದ್ರೆ ನಾಟಕ ಮಾಡೋ ನಾವು, ನಮ್ಗಿನ್ನಷ್ಟು ದೂರಾಲೋಚನೆ ಇರಬೇಡ. ನಿನ್ನೆ ನನ್ನ ದಿನ, ಇವತ್ತು ನಿನ್ ದಿನ, ನಾಳೆ ಮತ್ತೆ ನನ್ನ ದಿನ ಬರುತ್ತೆ. ಚಕ್ರ ಉರುಳುತ್ತಮ್ಮ. ಈ ದುಡ್ಡು ತಗೊಂಡ್ಮೇಲೆ ನಮ್ಮ ಕೆಲಸ ಮುಗಿಸಿ ಹೋಗ್ತಾ ಇರ್ಬೇಕು. ಐಶ್ವರ್ಯ ಏನೇ ಹೇಳಿ ಏನೇ ಮಾಡಲಿ ನೀನು ಕಮಕ್ಕಿ ಮುಕ್ತನ್ಬಾರ್ದು. ಇಲ್ಲ ಅಂದ್ರೆ ಕೊಟ್ಟಿರೋ ಹಣ ಕಟ್ಟೋದು ಗೊತ್ತು, ನಿಮ್ಗಳ ಹಣ ಉಳಿಸೋದು ಗೊತ್ತು ನನಗೆ. ನಾನು ಯಾರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಇದ್ಯಾವ ಪಡ್ಪೋಸಿ ಹೆದರೋದು? ಏನ್ ಮಾವ, ದುಡ್ಡು ಕೊಟ್ಟು ಈ ಕಾವೇರಿನ ಕರ್ಕೊಂಡ್ ಬಂದಿದ್ದಲ್ದೆ ಈಗ ಮತ್ತಷ್ಟು ದುಡ್ಡು ಕೊಟ್ಟು ಇನ್ನೂ ನಾಟಕ ಆಡಿಸ್ಬೇಕು ಅಂತಿದ್ದೀರಾ? ಈಗ ನೀನು ಐಶ್ವರ್ಯನಿಗೆ ನಾನೇ ಮಂಜುನಾಥನಿಗೆ ಮೊದಲನೇ ಹೆಂಡತಿ, ಐಶ್ವರ್ಯ ನೀನು 2ನೇ ಹೆಂಡತಿ, ಇನ್ಮೇಲೆ ನಾವಿಬ್ರು ಅನ್ಯೋನ್ಯವಾಗಿರೋಣ, ಒಬ್ಬನೇ ಗಂಡನಿಗೆ 2 ಹೆಂಡತಿಯಾಗಿ ಅಂತ ಹೇಳ್ತೀಯ. ಆಗ ಐಶ್ವರ್ಯ ಹೌದಾ ಅಕ್ಕ, ಬಹಳ ಸಂತೋಷ ಆಯ್ತು ಅಂತ ಹೇಳಿ ನಿನ್ ಬಾಯಿಗೆ ಸಕ್ಕರೆನ ಹಾಕ್ತಾಳೆ. ಅಮ್ಮ, ಏನು ನಿಮ್ ಕರ್ಸಿದ್ರಲ್ಲ ಆ ಸಿದ್ದೇಗೌಡ ಕಾವೇರಿ ಮನೇಲೆಲ್ಲ ಹುಡುಕ್ದ ಎಲ್ಲೂ ಕಾಣಿಸ್ತಾ ಇಲ್ಲ. ನಿಮ್ಗೇನಾದ್ರೂ ಗೊತ್ತಾ? ನನ್ಗೆ ಹೇಗ್ ಗೊತ್ತಿರಕ್ ಸಾಧ್ಯ ಐಶ್ವರ್ಯ? ನೀವು ತಾನೇ ಅಂತ ಕರ್ಸಿದ್ದು, ನಿಮಗ್ ಗೊತ್ತಿಲ್ದೇ ಹೇಗ್ ಸಾಧ್ಯ? ನೋಡು, ನಾ ಕರ್ಸಿರೋದ್ ನಿಜ, ಆದ್ರೆ ಹೇಳ್ದೆ ಕೇಳ್ದೆ ಹೋಗಿದ್ ನಾನೇನಾದ್ರು ಹೇಳದ್ನ? ಸರಿ ಸರಿ, ಮನೇಲಿ ಏನಾದ್ರು ಹೋಗಿದ್ಯಾ ಅದ್ ನೋಡಿ ಮೊದ್ಲು. ಅವ್ರು ತಗೊಂಡು ಹೋಗೋದಕ್ಕೆ ಈ ಮನೇಲಿ ಮರ್ಯಾದೆಯಿಂದ ಇರೋದು ಏನಮ್ಮ? ಸರಿ. ಕಾಂತಿ, ಅವಳು ಸ್ನಾನಕ್ಕೆ ಏನಾದ್ರೂ ಹೋಗಿದ್ದಾಳಮ್ಮ, ನೋಡಿದ್ಯಾ? ಸುಬ್ಬು ಸಿದ್ದೇಗೌಡ ಹೊಳೆ ಕಡೆ ಸ್ನಾನಕ್ಕೆ ಹೋದ್ರು ಅಂದ್ರೆ ಯಾರಾದ್ರೂ ನಂಬೋದು, ಕಾವೇರಿನೂ ಅವ್ರ ಜೊತೆಲಿ ಹೋದ್ರು ಅಂದ್ರೆ ಯಾರಾದ್ರೂ ನಂಬ್ತಾರೇನಮ್ಮ? ಭಾವ, ನೀವು ಸುಮ್ಮನೆ ಇರಿ. ಕಾಂತಿ, ಬೆಳಗ್ಗೆ ಅವ್ರು ಎಷ್ಟೊತ್ತಿಗೆ ಹೋದ್ರು? ನನಗೆ ಗೊತ್ತಿಲ್ಲ, ಕಾಫಿ ಕೊಡೋದಕ್ಕೆ ಅಂತ ಹೋಗಿದ್ದೆ, ಆಗ ಅವ್ರು ಯಾರು ಕಾಣಲಿಲ್ಲ. ಅದನ್ನೇ ಬಂದು ಅಮ್ಮವ್ರ ಹತ್ರ ಹೇಳ್ದೆ. ಐಶ್ವರ್ಯ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಮಂಜುನಾಥನ್ಗೆ ದೋಷ ಇತ್ತು, ಪರಿಹಾರಕ್ಕೆ ಅಂತ ಮದುವೆ ಮಾಡಿದ್ವಿ, ಈಗೆಲ್ಲ ಸರಿಯಾಗಿದೆಯಲ್ಲ. ಈಗ ಕಾವೇರಿ ಯಾಕೆ ಮನೇಲಿರ್ಬೇಕು? ನೀನ್ ನೋಡ್ಬೇಕು ಅಂತಂದ್ರೆ ಅವಳ ಕರ್ಸಿದ್ವಿ, ನೀನ್ ನೋಡಿದ್ದಾಯ್ತು, ಅವಳು ಹೋಗಿದ್ದು ಆಯ್ತು, ಬಿಡು. ಓಹೋ, ಇದೇನು ಹೊಸ ನಾಟಕನಾ?